ಹಲೋ ಗೆಳೆಯರೇ, ಇವತ್ತು ಮನೆಯಲ್ಲಿ ಬದನೆಕಾಯಿ ಬೋಂಡ ಮಾಡಿದ್ಲು. ಅದನ್ನು ಹೇಗೆ ಮಾಡೋದು ಅಂತ ಒಂದು ಕುಕಿಂಗ್ ಬ್ಲಾಗ್ ಥರ ಮಾಡಬೇಕು ಅಂತ ಅವಳ ಆಸೆ ಇತ್ತು. ಸೊ ಅದನ್ನೇ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಮೊದಲಿಗೆ ಬದನೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಡ್ರೈ ಆದಮೇಲೆ ಸೆಂಟ್ರಲ್ಲಿ ಎಕ್ಸ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಬದನೆಕಾಯಿನ ಕಟ್ ಮಾಡಿ ಅದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಒಳಗಡೆ ಅದು ಕಚ್ಚಾಪನ್ನೆಲ್ಲ ಹೋಗ್ಬಿಡ್ಬೇಕು. ಸೊ ಅದನ್ನೇ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಇವಳು. ಅದು ಫ್ರೈ ಆದಮೇಲೆ ಅವನ್ನ ತೆಗೆದುಬಿಟ್ಟು ಅವು ತಣ್ಣಗಾಗಬೇಕು. ಇದರೊಳಗಡೆ ಒಂದು ಡ್ರೈ ಮಸಾಲ ಸ್ಟಫಿಂಗ್ ಮಾಡಿ ಕರಿಬೇಕು ಅದನ್ನು. ಸೊ ಅದನ್ನು ಮಾಡಲಿಕ್ಕೆ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಖಾರ, ಜೀರಿಗೆ ಮತ್ತು ಹಿಂಗು, ಆಮೇಲೆ ಡ್ರೈ ಮ್ಯಾಂಗೋ ಪೌಡ್ರ್ ಅಂತ ಸಿಗುತ್ತಲ್ಲ ಅದು ಹಾಕಿದರೆ ಸ್ವಲ್ಪ ಹುಳಿ ಬರುತ್ತೆ. ಸೊ ಇದೆಲ್ಲ ಹಾಕಿಬಿಟ್ಟು ಇದನ್ನು ಒಂದು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಮಸಾಲ ರೆಡಿ ಆಗುತ್ತೆ. ಇದನ್ನು ಫ್ರೈ ಮಾಡಲಿಕ್ಕೆ ಹಿಟ್ಟು, ಕಡಲೆ ಹಿಟ್ಟು, ಅದಕ್ಕೆ ಉಪ್ಪು, ಅರಿಶಿಣ ಮತ್ತು ಓಂಕಾಳು ಡೈಜೆಷನ್ ಆಗಬೇಕು. ಇದು ನಾರ್ಮಲ್ ನಮ್ಮದು ಈ ಬಜ್ಜಿ ಮಿರ್ಚಿ ಎಲ್ಲ ಮಾಡಲಿಕ್ಕೆ ಹಿಟ್ಟು ಬರುತ್ತಲ್ಲ ಆ ಹಿಟ್ಟೇ ಇದು. ಈ ಹಿಟ್ಟನ್ನು ನೀರಾಕಿ ಸ್ವಲ್ಪ ಬೀಟ್ ಮಾಡಬೇಕು, ಫ್ಲಫಿ ಬರುತ್ತೆ. ಆಮೇಲೆ ಈ ಮಸಾಲಾನ ಆ ಬದನೆಕಾಯಿ ಏನು ಫ್ರೈ ಮಾಡಿದ್ದೀವಲ್ಲ ಅದನ್ನೊಳಗೆ ಸ್ಟಫ್ ಮಾಡಬೇಕು. ಈ ಮಸಾಲ ಸ್ಟಫಿಂಗ್ ಜೊತೆಗೆ ಬದನೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗೆಲ್ಲ ರೆಡಿಯಾಗಿದೆ, ಫ್ರೈ ಮಾಡ್ತಾ ಇದ್ದಾಳೆ. ಒಂದೊಂದೇ ಬದನೆಕಾಯಿನ ಆ ಹಿಟ್ಟಲ್ಲಿ ಹಾಕ್ಬಿಟ್ಟು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಆಕಾರದಲ್ಲಿ ಫ್ರೈ ಮಾಡಬೇಕು. ನೋಡಿ, ಬಿಸಿ ಬಿಸಿ ಬದನೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಫೇವ್ರೇಟ್ ಇದು. ದುಬೈಗೆ ಬಂದಮೇಲೆ ಇದೆ ಫಸ್ಟ್ ಟೈಮ್ ಮಾಡಿರೋದು. ಇಲ್ಲಿ ಚಿಕ್ಕ ಚಿಕ್ಕ ಗುಜರಾತಿ ಬ್ಯಾಂಗನ್ ಅಂತ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಲಿಕ್ಕೆ ಎಣ್ಣೆ ಬದನೆಕಾಯಿನೂ ತುಂಬ ಚೆನ್ನಾಗುತ್ತೆ. ಸೊ ಬದನೆಕಾಯಿ ಬೋಂಡ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟ್. ಇದನ್ನು ಈವ್ನಿಂಗ್ ಸ್ನ್ಯಾಕಲ್ಲಿ ತುಂಬ ಚೆನ್ನಾಗಿತ್ತು.